ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸ್ಬೇಕಂತ ನಾನು ಡಿಸೈಡ್ ಮಾಡಿ. Bad fellow. ಕೃಷ್ಣ, ಹೋಗಿ ಎಲ್ಲಾರನ್ನೂ ಊಟಕ್ಕೆ ಕರಿಯೋ. ಅಣ್ಣ, ಅವ್ರನ್ನೆಲ್ಲ ನೋಡಿದ್ರೆ ಸಂಕಟ ಆಗ್ತಿದೆ. ಅವ್ರನ್ನ ಹೇಗ್ ಮಾತಾಡ್ಸೋದು ಅಂತ ಹಿಂಸೆ ಆಗ್ತಿದೆ. ನೀನ್ ಈ ಮನೆ ಮಗನ್ ತರ ಅಲ್ವಾ ಅಣ್ಣ? ನೀನ್ ಹೋಗ್ ಕರೆದ್ರೆ ಅವ್ರು ಖಂಡಿತ ಬರ್ತಾರೆ. ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೊ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಹೋಗೋಣ. ನಾಗೇಂದ್ರಣ್ಣ, ಅಮ್ಮೋರೆ, ಹೀಗೆ ಇನ್ನೂ ಎಷ್ಟೊತ್ತು ಅಂತ ಅಮ್ಮನವ್ರ ನೆನಪಲ್ಲಿ ಕೊರಗ್ತಾ ಕಣ್ಣೀರಾಗ್ತಾ ಇರ್ತೀರಾ? ಎಲ್ರೂ ಬಂದು ಊಟ ಮಾಡಿ. ನನಗೆ ಹಸುವಿಲ್ಲ ಕಣ. ನನಗೂ ಬೇಡ ಗೋಪಾಲ. ಅಲ್ಲ, ನೀವೇ ಊಟ ಬಿಟ್ಟು ನೊಂದ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನೀವು ಮನೆ ಹಿರಿಯರು, ನೀವೆಲ್ರಿಗೂ ಸಮಾಧಾನ ಮಾಡಿ ಧೈರ್ಯ ತುಂಬಿ ಮುಂದಿನ ಕೆಲಸ ನೋಡ್ಬೇಕಲ್ವಣ. ನೀವೇ ಊಟ ಮಾಡಿಲ್ಲ ಅಂದ್ರೆ ಇವರೆಲ್ಲ ಮಾಡ್ತಾರ? ಗೋಪಾಲ, ನನಗೇನು ಬೇಡ ಅನಿಸ್ತಿದೆ ಅಪ್ಪ. ಪದ್ಮಿನಿ ಈ ಸಮಯದಲ್ಲಿ ಉಪವಾಸ ಇರಬಾರ್ದಪ್ಪ. ಅವಳಿಗೆ ಸಮಾಧಾನ ಮಾಡಿ ಊಟ ಕೊಡು. ನಾಗೇಂದ್ರಣ್ಣ, ನೀನಾದ್ರೂ ಬಾರಣ. ಇಲ್ಲ ಕಣ ಗೋಪಾಲ, ನನ್ಗೆ ಯಾಕೋ ಈ ಮನೇಲಿ ಓಡಾಡಕ್ಕೆ ಮನ್ಸಾಗ್ತಿಲ್ಲ. ಹೋಗಿದ್ದೆ ಅವ್ರ ಮನೆ ಹತ್ರ ಕೂತ್ಕೊಳ್ಳೋಣ ಅಂದ್ರೆ ಅತ್ತೆಮ್ಮ ಹಾಡ್ತಿ ಶ್ಲೋಕಗಳೆಲ್ಲ ನನ್ ಕಿವಿಲಿ ಗುನುಗುಡ್ತಾ ಇವೆ ಕಣೋ. ಹೋಗಿ ಹೊರಗಡೆ ಕೂತ್ಕೊಳ್ಳೋಣ ಅಂದ್ರೆ ಅತ್ತೆ ಮಾವ ಒಬ್ರಿಗೊಬ್ರು ಚೇಷ್ಟೆ ಮಾಡ್ಕೊಳ್ತಾ ಸಂತೋಷವಾಗಿ ಕಾಲ ಕಳೀತಾ ಇದ್ದ ಸನ್ನಿವೇಶ ಜ್ಞಾಪಕಕ್ಕೆ ಬರುತ್ತೆ. ನಾವೆಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಒಟ್ಟಿಗೆ ಕೂತು ಊಟ ಮಾಡ್ತಾ ನಗ್ನಗ್ತಾ ಸಂತೋಷ ಪಡ್ತಿದ್ದ ಸನ್ನಿವೇಶ ಜ್ಞಾಪಕಕ್ಕೆ ಬರುತ್ತೆ. ನನಗಾಗ್ತಿಲ್ಲ, ನನಗೇನು ಬೇಡ ಅನಿಸ್ತಿದ್ಯಪ್ಪ. ಬೇಡ ಬೇಡ ಗೋಪಾಲ, ಆ ಮಕ್ಕಳು ಹಸ್ಕೊಂಡು ಕೂತಿದ್ದಾರೆ ಕಣೋ. ಮೊದಲು ಪದ್ಮೇನಿಗೆ ತಿನ್ನೋಕೆ ಏನಾದರೂ ಕೊಡೋ. ಪದ್ಮಿನಿಯವರೇ, ರುಕ್ಮಿಣಿಯವರೇ, ಬನ್ನಿ ಊಟ ಮಾಡಿ. ನನಗೆ ಬೇಡ ಗೋಪಾಲ, ನಂಗೂ ಹಸುವಿಲ್ಲ. ಅಲ್ಲ, ಬೆಳಿಗ್ಗೆಯಿಂದ ಯಾರು ಏನು ತಿಂದಿಲ್ಲ, ದುಃಖ ಇದ್ದಿದ್ದೆ. ಹಾಗಂತ ಹೊಟ್ಟೆಗೆ ಮೋಸ ಮಾಡ್ಕೊಳಕ್ಕಾಗತ್ತಾ? ಪದ್ಮಿನಿಯವರೇ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹಸುವಾಗ್ತಾ ಇಲ್ಲ ಅಂತ ಹೇಳೋವಾಗಿಲ್ಲ. ಈಗ ನಿಮಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಕಂದಮ್ಮನಿಗೋಸ್ಕರ ಒಂದೆರಡು ತುತ್ತು ತಿನ್ನಲೇಬೇಕು. ಬನ್ನಿ. ಇಲ್ಲ ಗೋಪಾಲ, ದಯವಿಟ್ಟು ಬಲವಂತ ಮಾಡಬೇಡ. ಹೋಗ್ಲಿ, ನಾನೇ ಒಂದೆರಡು ತುತ್ತು ತಿನ್ನಿಸ್ಲಾ? ಪದ್ಮಿನಿಯವರೇ, ಇಲ್ಲಿ ಯಾರು ನೊಂದ್ಕೊಂಡು ಹಠ ಮಾಡಿದ್ರು ನಡೆಯುತ್ತೆ. ಆದರೆ ಇಂಥ ಟೈಮಲ್ಲಿ ನೀವೀಗ ಮಾಡಬಾರ್ದು. ತಗೊಳ್ಳಿ, ತಿನ್ನಿ. ನಂಗೆ ಬೇಡ ಕಣೋ. ದಯವಿಟ್ಟು ಹಠ ಮಾಡಬೇಡಿ ಪದ್ಮಿನಿಯವರೇ, ಒಂದೆರಡು ತುತ್ತು ತಿನ್ನಿ. ಆನಿ, ಬೇಡ.
ಯಾಕೆ ಎಲ್ರು ಈಗ ಆಡ್ತಾ ಇದ್ದೀರಾ? ಅಮ್ಮನವರು ಎಲ್ಲೂ ಹೋಗಿಲ್ಲ, ನಮ್ಮ ನೆನಪಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ನನಗೆ ಗೊತ್ತು, ಅಮ್ಮನವರು ಈ ಮನೆ ಜೀವ, ನಮ್ಮೆಲ್ಲರೂ ಪ್ರಾಣ. ನೀವೆಲ್ಲರೂ ನಿಜ ಹೇಳಿ, ಅವರು ಯಾವತ್ತಾದ್ರೂ ಯಾರನ್ನಾದ್ರೂ ಈ ಮನೆಯಲ್ಲಿ ಎಸ್ಕೊಂಡಿರಕ್ ಬಿಟ್ಟಿದಾರ? ಈ ಮನೆಗೆ ಯಾರೇ ಬಂದ್ರು ಒಂದು ತುತ್ತು ತಿನ್ನಿಸಿ ಕಳಿಸ್ತಾ ಇದ್ರು ತಾನೆ. ಹಂಗಿರ್ಬೇಕಾದ್ರೆ ನೀವೆಲ್ಲರೂ ಊಟ ಬಿಟ್ಟು ಕೂತಿದ್ದೀರಾ ಅಂದ್ರೆ ಅವರ ಆತ್ಮಕ್ಕೆ ಎಷ್ಟು ನೋವಾಗಬೇಡ ಹೇಳಿ. ಅದರಲ್ಲೂ ಅವ್ರಿಗೆ ಮೊಮ್ಮಕ್ಕಳು ಅಂದ್ರೆ ಪಂಚ ಪ್ರಾಣ. ಈ ಸ್ಥಿತಿಲಿ ಏನಾದ್ರೂ ಇವ್ರನ್ನ ನೋಡಿದಿದ್ರೆ ಎದೆ ಹೊಡ್ಕೊಂಡ್ ಪ್ರಾಣ ಬಿಟ್ಟುಬಿಟ್ಟಿರೋರು. ಅಲ್ಲ, ಯಾರ ಮನೇಲಿ ಸಾವಿಲ್ಲ, ಯಾರ ಬದುಕಲ್ಲಿ ನೋವಿಲ್ಲ ಹೇಳಿ? ಇವತ್ತಿದ್ದವರು ನಾಳೆ ಇರಲ್ಲ, ಒಂದಲ್ಲ ಒಂದಿನ ಹೋಗ್ಲೇಬೇಕು. ಹಾಗೆ ನಮ್ಮ ಅಮ್ಮನವರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಇಲ್ಲ ಇಲ್ಲ, ಅಮ್ಮನವರು ನಮ್ಮನ್ನು ಬಿಟ್ಟೋಗಿಲ್ಲ, ಅವರೆಲ್ಲೂ ಹೋಗಿಲ್ಲ. ಪದ್ಮಿನಿಯವ್ರ ಹೊಟ್ಟೆಲಿ ಅವ್ರು ಮತ್ತೆ ಹುಟ್ಟು ಬರ್ತಾರೆ, ಬಂದೇ ಬರ್ತಾರೆ. ಅವಳ ಸಾವಿಗೆ ಕಾರಣ ಆದೋನು ಅವನು ಎಲ್ಲೇ ಇರ್ಲಿ, ಅವನು ಯಾರೇ ಆಗಿರ್ಲಿ, ಅವನು ಎಲ್ಲೇ ಇದ್ರೂ ಅವನ್ನ ತುಂಡು ತುಂಡಾಗಿ ಕತ್ತರಿಸಿ ಈ ಕೈಯಿಂದಲೇ ಸಾಯಿಸ್ತೀನಿ. ಇದಕ್ಕೆ ನನ್ನ ತಂಗಿ ಚಿತೆನೇ ಸಾಕ್ಷಿ, ನನ್ನ ತಂಗಿನೇ ಸಾಕ್ಷಿ. ಅಪ್ಪ, ಅಪ್ಪ, ಮನೇಂದ್ರ, ನಾನು ನೀನು ಬಂದಿದ್ದನ್ನ ಗಮನಿಸ್ಲಿಲ್ವಲ್ಲೋ? ಅಪ್ಪ, ನೀನ್ ಹೀಗ್ ಲೋಕನೇ ಮರ್ತು ಕೂತ್ಬಿಟ್ರೆ ಹೇಗಪ್ಪ? ನೀನ್ ಈ ತರ ಎಲ್ಲ ಕೂತ್ಕೋಬೇಡಪ್ಪ, ಮನ್ಸಿಗೆ ತುಂಬಾ ನೋವಾಗತ್ತೆ. ಹೇಗಿದ್ದೆ ನೀನು? ಈಗ ನಿನ್ನ ನೋಡಕ್ಕೆ ಆಗ್ತಾ ಇಲ್ಲ. ಇದ್ಯಾವುದು ನಮ್ ಕೈಲಿ ಇರ್ಲಿಲ್ಲ ಅಲ್ವಾ? ಇತ್ತು. ಎಲ್ಲಾನು ನಮ್ ಕೈನಲ್ಲೇ ಇತ್ತು. ನಾವೇ ದುಡ್ಡು ಕೊಟ್ಟು ಒಂದು ಟೀಮ್ನ ಸೆಟ್ ಮಾಡಿದ್ವಿ.